ಚೆಂಡು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್. ಹೈ ಹೋಪ್ಸು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಭಾರತಿ ಅಕ್ಕ, ಜಿಗು ಅಣ್ಣ, ವೈಷ್ಣವಿ. ಸೊ ಬರೋ ದಿನ ಫೋಟೋ ಎಲ್ಲ ತೆಗೆದುಕೊಂಡ್ವಿ. ಆಮೇಲೆ ಅಕ್ಕ ಮತ್ತು ಅಣ್ಣ ಬೇರೆ ಕಡೆ ಒಂದು ಫಂಕ್ಷನ್ಗೆ ಹೋಗೋದಿತ್ತು. ಅವರಿಬ್ಬರನ್ನ ಸೆಲೆಕ್ಟ್ ಮಾಡಿದರು, ಆದರ್ಶ ದಂಪತಿಗಳು ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಹೋಗು ಅಂತ ಹೇಳಿದ್ರು. ಇವ್ರು ಬರೋದು ಲೇಟ್ ಆಯಿತು, ಹಸ್ಬೆಂಡ್ ಬರೋದು. ಹಾಗಾಗಿ ಇಲ್ಲ, ನಿಮ್ಗೆ ಅವಕಾಶ ಸಿಕ್ಕಿದೆ, ನೀವು ಲಕ್ಕಿ. ಇಡೀ ಗುಲ್ಬರ್ಗದಲ್ಲಿ ಅಷ್ಟು ಜನರ ಮಧ್ಯೆ 20 ಜನನ ಮಾತ್ರ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತೀರಾ. ಸೊ ನೀವೇ ಹೋಗಿ ಬನ್ನಿ ಅಂತ ಹೇಳಿದೆ. ಹಾಗಾಗಿ ಬರಬೇಕಾದ್ರೆ ಒಂದಿಷ್ಟು ಫೋಟೋದ ಕೂಡ ತಗೊಂಡೆ. ಗುಲ್ಬರ್ಗದಿಂದ ನಾವಿನ್ನು ಹೊರಡ್ತಾ ಇದ್ದೀವಿ. ಅಮ್ಮನ ಮನೆಗೆ ಬಂದ್ವಿ. ಅಮ್ಮನ ಮನೆಗೆ ಬಂದಮೇಲೆ ಯಾವುದೇ ರೀತಿ ವ್ಲಾಗ್ ಮಾಡಲಿಲ್ಲ. ನೆಕ್ಸ್ಟ್ ಡೇ ನಾನು ಊರಿಗೆ ಬರ್ತಾ ಇದ್ದೀನಿ ಅಲ್ವಾ, ನಮ್ಮೂರಿಗೆ. ಸೊ ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಆಮೇಲೆ ಬರೀ ಗುಲ್ಬರ್ಗಕ್ಕೆ ಅದು ಜಗೋಣ್ಣನ ಮನೇಲಿ ಅಷ್ಟೇ ಇರಬೇಕಂತ ಹೋಗಿದ್ದೆ. ಬಟ್ ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ಸ್ ಎಲ್ಲ ಚೇಂಜ್ ಆಯಿತು. ಅಫ್ಜಲ್ಪುರ, ಹತ್ನೂರು ಮತ್ತು ಮಣೂರು ಆ ಕಡೆ ಎಲ್ಲ ಸುತ್ತಾಡ್ಕೊಂಡು ಬಂದಂಗಾಯಿತು. ಅಲ್ಲಿ ಹೋದ್ಮೇಲೆ ಪ್ಲ್ಯಾನ್ ಆಗಿರೋದು. ಇಲ್ಲಾಂದರೆ ಭಾರತಿ ಅಕ್ಕ, ಜಗೋಣ್ಣ, ವೈಷ್ಣವಿ ಜೊತೆ ಒಂದು ವಾರ ಆರಾಮಾಗಿ ಸ್ಪೆಂಡ್ ಮಾಡಿಬಿಡ್ತಿದ್ದೆ. ಸೊ ಅದೊಂದು ಅವಕಾಶವೂ ಸಿಕ್ತು. ಅಲ್ಲೇ ಹತ್ರ ಆಗೋದ್ರಿಂದ ಎಲ್ಲರಿಗೂ ಮೀಟ್ ಮಾಡಿಕೊಂಡು ಬಂದೆ. ತುಂಬಾ ಖುಷಿ ಆಯಿತು. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ, ತುಂಬ ಒಂದು 2-3 ಜನ ನನಗೆ ಕಮೆಂಟ್ ಹಾಕಿದ್ರಿ, ನಮ್ಮೂರು ಇಲ್ಲೇ ಹತ್ರ ಆಗುತ್ತೆ, ಚಿತಾಪುರು, ಅಫ್ಜಲ್ಪುರ ಹತ್ರನೇ ಇನ್ನೊಂದು ಊರು ಯಾವುದೋ ಹೇಳಿದರು. ಸೊ ಬರಬೇಕಿತ್ತು, ನೀವು ಬಂದು ಹೋಗಿ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ. ಖಂಡಿತ ನೆಕ್ಸ್ಟ್ ಟೈಮ್ ಬಂದಾಗ ಮೀಟ್ ಮಾಡೋಣ. ಇವಾಗ ನಮ್ಮೂರಿಗೆ ಹೊರಡೋ ಸಮಯ. ಒಂದು ವಾರ ಹೆಂಗೆ ಕಳೀತೋ ಗೊತ್ತೇ ಆಗಲಿಲ್ಲ. ಸೊ ಊರಿಗೆ ಹೋದ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಈ ಒಂದು ಸ್ಕೈ ನೋಡ್ಬೋದು, ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಬ್ಲೂ ಕಲರ್. ಆಮೇಲೆ ಆ ಮಧ್ಯದಲ್ಲಿ ಮೋಡಗಳು ಬಿಳಿ ಬಣ್ಣದ್ದು ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆ ಅಂತ. ನನಗಂತೂ ನೇಚರ್ ಅಂದರೆ ನಾನಂದರೆ ನೇಚರ್ ಅಷ್ಟೊಂದು ಇಷ್ಟ ಆಗುತ್ತೆ, ಸಖತ್ ಇಷ್ಟ ಆಗುತ್ತೆ ನೇಚರ್ ಅಂದರೆ, ಗ್ರೀನರಿ ಅಂದರೆ. ಸೊ ಅದನ್ನೆಲ್ಲ ನೀವು ಕೂಡ ಎಂಜಾಯ್ ಮಾಡಿ. ಮತ್ತೆ ನಾನು ಸಿಗ್ತೀನಿ. ಊರಿಂದ ಬರಬೇಕಾದ್ರೆ ಅಮ್ಮ ನನಗೆ ರೊಟ್ಟಿ, ಚಪಾತಿ ಮತ್ತು ಮೊಸರನ್ನ, ಪಲ್ಯ ಎಲ್ಲ ಕೊಟ್ಟು ಕಳಿಸಿದ್ರು. ಹಾಗಾಗಿ ನನಗೆ ಬಂದಮೇಲೆ ಅಷ್ಟೊಂದೇನು ಕೆಲಸ ಇರಲಿಲ್ಲ. ಹಾಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಕೂಡ ಆಗಿತ್ತು, ಸಿಕ್ಕಾಪಟ್ಟೆ ಧೂಳು. ಬಂದಮೇಲೆ ಊಟ ಮಾಡಿದ್ವಿ ಅಷ್ಟೇ, ಮಧ್ಯಾಹ್ನದ ಊಟ. ಅದೊಂದು ಅಡುಗೆ ಮಾಡೋದು ತಪ್ಪಿತು ಅಂತಲೇ ಹೇಳ್ಬೋದು. ಪ್ರತಿ ಸಲ ಹೋದಾಗೂ ನಾನು ಅಲ್ಲಿಂದನೇ ತೊಗೊಂಡು ಬಂದುಬಿಡ್ತೀನಿ. ಅಮ್ಮ ಮಾಡಿಬಿಡ್ತಾರೆ ಚಪಾತಿ, ಪಲ್ಯ, ಮೊಸರನ್ನ ಅದು. ಸೊ ಅದೊಂದು ಟೆನ್ಷನ್ ಇರಲ್ಲ. ಆಮೇಲೆ ತುಪ್ಪ ನನ್ನ ಫೇವ್ರೇಟ್, ಅದೆಲ್ಲ ತೊಗೊಂಡು ಬಂದಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಚೆಂಡು ಹೂವಿನ ಗಿಡಗಳು. ಸೊ ಈ ಹೊಲ ಅಂದರೆ ನಮಗೆ ಪರಿಚಯ ಇದ್ದವ್ರದ್ದು. ನಾವು ಪ್ರತಿ ಸಲ ಹೋಗ್ಬೇಕಾದ್ರೆ ಅಲ್ಲಿ ನಿಂತು ಫೋಟೋ ಎಲ್ಲ ತಗೊಳ್ಳೋಣ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇರ್ತೀನಿ. ಬಟ್ ಹಸ್ಬೆಂಡು ಫಾಸ್ಟಾಗಿ ಗಾಡಿ ತೊಗೊಂಡು ಹೋಗ್ಬಿಡ್ತಾರೆ ಅವರು. ಸೊ ಈ ಸಲ ಯಾಕೋ ಮನ್ಸು ಮಾಡಿದರು, ಫೋಟೋ ವಿಡಿಯೋಸ್ ತೊಗೋತೀನಿ ಅಂದೆಲ್ಲ ತಗೋ ಅಂತ ಹೇಳಿ. ಅಷ್ಟರಲ್ಲಿ ಅವರು ಕೂಡ ನೋಡಿದ್ರು ಹೊಲದಲ್ಲಿ. ಬರ್ರಿ ಅಕ್ಕ, ವಿಡಿಯೋ ಮಾಡ್ಕೋರಿ, ಒಳಗೆ ಹೋಗ್ರಿ, ಹೊಲದೊಳಗೆ ಹೋಗ್ರಿ ಅಂತನ ಹತ್ತಿದ್ರು. ಖುಷಿ ಆಯಿತು. ಅದನ್ನು ಒಂದು ಕ್ಲಿಪ್ಸ್ ತೊಗೊಂಡಿದ್ದೀನಿ, ನೋಡ್ಕೊಂಬನ್ನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಚೆಂಡು ಅಲ್ಲ. ಹೌದ್ರಿ, ಥ್ಯಾಂಕ್ಸ್ ರೀ. ಅಪ್ಪ ನೋಡ, ಚೆಂಡು ಅಲ್ಲ ನಡ್ತೈತ್ರಿ. ಮತ್ತೆ ಮಲ್ಲಿಗೆ ಶಾಂತಿಗೂ ಅಂದೆಲ್ಲ. ಅಲ್ರಿ ಚೆನ್ನಾಗಿ ಬೆಳೆದಲ್ಲ, ಎಷ್ಟು ಎಕರೆ ಇದೆ ಅಂತ ಕೇಳಿ. ಹಾಂ, ಬಾ, ದೂರ ಹೋಗ್ಬಾರ, ಬಾ ವಾಪಸ್ ಬಾ. ಹಂಗಷ್ಟು ಐಡಿಯಾ ಇಲ್ಪ. ಹಿಂಗೆಲ್ಲ ತೋರಿ ಅವ್ರನ್ನ ಈಗಲೇ ಹೊಡಿದೆ.
ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಸೂಪರಾಗಿತ್ತು. ಇನ್ನೂ ಒಳಗಡೆ ಹೋಗಿ ಎಲ್ಲ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಟೈಮ್ ಬೇರೆ ಆಗಿತ್ತು. ಆಮೇಲೆ ಅಣ್ಣ ಕೂಡ ಅವರು ಹೊಲ್ದವರು ನೇಗಿಲು ಹೊಡಿತಾಯಿದ್ರು. ಸೊ ನೇಗಿಲು ಹೊಡೆಯೋದು ಗೊತ್ತಿರುತ್ತೆ ಎಲ್ಲರಿಗೂ ಮೋಸ್ಟ್ಲಿ. ಸೊ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ ನೋಡ್ಬೋದು ಇಲ್ಲಿ ಕಾಮನ ಬಿಲ್ಲು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ಒಂದೊಂದೂ ಎಂಜಾಯ್ ಮಾಡಬೇಕು ಅನಿಸುತ್ತೆ ಈ ಥರ ನೇಚರನ್ನು. ಆದಷ್ಟು ಶೇರ್ ಮಾಡ್ತಾ ಇದ್ದೀನಿ, ಇಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಕಾಣ್ತಾ ಇದ್ದೇನೆ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಫುಲ್ಲು ಕ್ಲಿಯರಾಗಿ ಕಾಣಿಸ್ತಾ ಇತ್ತು ನನಗೆ. ಫ್ರೆಂಡ್ಸ್ ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆದಮೇಲೆ ಕ್ಯಾಮ್ರಾ ಇಡಲಿಕ್ಕೆ ಆಗಲಿಲ್ಲ ನನಗೆ. ನೈಟ್ ಅಡುಗೆ ಮಾಡ್ತಾ ಇದ್ನಿ ಅಲ್ವಾ, ಸೊ ಆವಾಗ ಶೇರ್ ಮಾಡಿದ್ರಾಯ್ತು ಅಂತ. ಇವಾಗ ನೋಡಿ ಹಸಿ ಸೊಪ್ಪು ತರಕಾರಿ ಹಾಕ್ಬಿಟ್ಟು ಬೇಳೆ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಹೆಚ್ಚಿಡಬೇಕು. ಇಲ್ಲಿ ಬೆಳ್ಳುಳ್ಳಿ ಕೂಡ ಸುಲಿದಿದ್ದೀನಿ. ಆಮೇಲೆ ಯಾಕಂದರೆ ಟೈಮ್ ಬೇರೆ ತುಂಬಾ ಆಗಿತ್ತು, ಹಾಗಾಗಿ ಪಟಾಪಟ್ ಅಂತ ರಾಗಿ ಮುದ್ದೆ ಮತ್ತು ಸಾರು ಮಾಡೋಣ ಅಂತ. ಕರಿಬೇವು, 1 ಆಲೂಗಡ್ಡೆ, ಬೀನ್ಸು, ಈರುಳ್ಳಿ, ಟೊಮೆಟೊ, ಸೊ ಈ ರೀತಿ, ಮತ್ತು ಹೆಸರುಬೇಳೆ ಮತ್ತು ತೊಗರಿಬೇಳೆ ಇವೆರಡನ್ನೂ ಚೆನ್ನಾಗಿ ತೊಳೆದಿದ್ದೀನಿ. ನೋಡ್ಬೋದು, ಸಾರು ಮಾಡೋದೇನು ಕಂಪ್ಲೀಟ್ ಶೇರ್ ಮಾಡಿಲ್ಲ, ಸುಮಾರು ಸಲ ನಾನು ಶೇರ್ ಮಾಡಿದ್ದೀನಿ. ಹಾಗೂ ಕೇಳಿ ಮತ್ತೆ ಮಾಡ್ತೀನಿ. ಇಲ್ಲಿ ರಾಗಿ ಮುದ್ದೆ ತುಂಬ ಗಟ್ಟಿ ಮಾಡಿದರೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ಬೆಣ್ಣೆ ಥರ ಬರಬೇಕು. ಸೊ ಆ ರೀತಿ ಮಾಡಿದ್ದೀನಿ. ಇಲ್ಲಿ ಸಾರು ಕೂಡ ರೆಡಿ ಆಯಿತು. ಸೊ ತುಂಬ ಲೆಂದಿನೂ ಆಗುತ್ತೆ, ಆಮೇಲೆ ನನಗೂ ಕೂಡ ಟಯರ್ಡ್ ಆಗಿತ್ತು ಅಂತ ನಾನು ಜಾಸ್ತಿ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಸಾರಂತೂ ಸಖತ್ತಾಗಿತ್ತು. ತರಕಾರಿ ಮತ್ತು ಹಸಿ ಸೊಪ್ಪು ಹಾಕಿ ಒಂಥರ ಬಸ್ಸಾರು ಆದಂಗೆ, ಮೊಸಪ್ಪು ಸಾರು ಆದಂಗೆ ಆಗಿತ್ತು. ತುಂಬಾ ಚೆನ್ನಾಗಾಗಿತ್ತು ಟೇಸ್ಟ್ ಮಾತ್ರ. ಅದ್ರ ಜೊತೆಗೆ ನೋಡಿ, ಒಂಚೂರು ಕೈಗೆ ಅಂಟ್ತಾ ಇಲ್ಲ, ಬೆಣ್ಣೆ ಥರ ಆಗಿದೆ ರಾಗಿ ಮುದ್ದೆ. ಮತ್ತು ಈರುಳ್ಳಿ ಇಟ್ಟಿದ್ದೀನಿ. ಉಪ್ಪಿನಕಾಯಿ ಬೇಕಿದ್ರೆ ಹಚ್ಕೊಳ್ಬೋದು. ಈರುಳ್ಳಿ ಕೂಡ ಆಪ್ಷನಲ್ ಆಗಿರುತ್ತೆ. ಆಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ತುಪ್ಪ, ಸಾರು ಹಚ್ಕೊಂಡು ತಿಂತಾ ಇದ್ದರೆ ಆಹಾ, ಬಾಯಲ್ಲಿ ನೀರು ಬರುತ್ತೆ. ತುಂಬ ದಿನ ಆಗಿತ್ತು ರಾಗಿ ಮುದ್ದೆ ತಿಂದು. ಸೊ ಹಾಗಾಗಿ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೇಗೆ ಅನಿಸ್ತು ಅಂತ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.